ಅಯ್ಯೋ ಯಾವಾಗೂನು ಅಯ್ಯೋ ಮನೆ ಕಟ್ತಾ ಇದೀವಿ, ಅಯ್ಯೋ ಮನೆ ಕಟ್ತಾ ಇದೀವಿ ಅಂತಾನೆ ಹೇಳ್ತೀರಾ. ಒಂದ್ ಕಿತ್ತನೂ ಮನೆ ಹಂಗೈತೆ ಅಂತ ಯಾರಿಗೂ ತೋರಿಸ್ಲಿಲ್ಲ ಕಣವ. ಸುಮ್ಕೆ ಮನೆ ಕಟ್ತಿದೀನಿ ಮನೆ ಕಟ್ತಿದೀನಿ ಮನೆ ಕಟ್ತಿದೀನಿ, ಗೃಹ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಇದೀರಾ ನೀವಂತೂ. ಅದೇನೋ ಬಿಲ್ಡಿಂಗ್ ತರ ಕೊಡ್ತೀರಾ, ಅದೇನು ಕೊಟ್ಟಿದ್ದೀರೋ ಯೋನೋ ಹೆಂಗೈತೋ ಒಳಗಡೆ ಒಬ್ಬರು ನೋಡಕ್ ಕೊಡಕ್ಕಿಲ್ಲ. ಊರ್ ಜನ ಎಲ್ಲ ಕಾಸಿಲ್ದಿರೋದಕ್ಕೆ ನಿಲ್ಲಿಸ್ಬಿಟ್ಟವ್ರಂತೆ ಮನೆ ಕಟ್ಟೋದನ್ನ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಆ 4 ಜನ 4 ತರ ಮಾತಾಡ್ಲಿ ಹೇಳು, ಅದನ್ನ ಕೊಟ್ಕೊಂಡು ನಂಗೇನಾಗ್ಬೇಕು, ನಾನೇನು ಅಂತ ನಂಗೆ ಚಂದ ಗೊತ್ತು, ತೋರಿಸ್ತೀನಿ ಹೇಳು. ಅಲ್ಲ ಯಾರನ್ನ ಶೂನ್ಯ ಮಾಸದಾಗೆ ಗೃಹ ಪ್ರವೇಶ ಮಾಡ್ಯಾರೆ ಮತ್ತೆ ಸುಮ್ಕೆ ಏನಿಯ ಮನೆ ತೋರ್ಸಕ್ಕೆ ನಿಂಗೆ? ಓಹೋ ಮನೆನೂ ತೋರಿಸ್ತಿದ್ದಂಗೆ ಮಾಡಿಕೊಂಡಿದ್ದೀಗಲ್ಲ, ಮನೆನ ತೋರಿಸ್ಬೋದಲ್ಲ. ದೃಷ್ಟಿ ಬಿದ್ಬಿಡ್ತದೆ ಅಂತ ತೋರಿಸಿಲ್ಲ. ದೃಷ್ಟಿ ಬಿದ್ದು ಹಾಳಾಗೋಗ್ಬಿಟ್ರೆ ಯಾಕೆ ತೋರಿಸ್ಬೇಕು? ಒಂದಕ್ಕಿಂತ ಗೃಹ ಪ್ರವೇಶನೂ ಅಷ್ಟೇ ಏನಿಯಾ, ಯಾಗೋ 7 ದಿನ ಸಿಂಪಲ್ ಆಗಿ ಮಾಡ್ಕೊತೀವಿ, ನಿಮ್ಮಂತ ದೃಷ್ಟಿ ಎಲ್ಲ ಬಿದ್ಬಿಡ್ತದೆ ಅಂತ. ಏನ್ ನಾನ್ ಕಾಣದೇ ಇರೋ ಮನೆಯೇ ಕೊಡ್ತಿರೋದು ನೀನು? ಏನೋ ನಾನ್ ಕಾಣದೇ ಇರೋ ಮನೆಯ ಕೊಡ್ತಿದೀಯ ಅನ್ನಂಗೆ ಹೇಳ್ತೀಗಲ್ಲ. ನಾನು ವಯಸ್ಸಿಗೆ ಅದಿಯೋಸ್ ಮನೆ ನೋಡ್ಕೊಂಬಿಟ್ಟು ಬಂದಿದ್ದೀನಿ, ಆದ್ರೆ ನಾನ್ ಕಟ್ಟಿರೋ ಅಂತದೇನು ನೋಡಿರಕ್ಕಿಲ್ಲ ಬಿಡು. ನನ್ನ ಮಗಳು ಒಡಿಸಿ ಮಾಡಿ ಅದ್ಕಿತಾಕಿ ಇದ್ಕಿತಾಕಿ ಅದು ಮಾಡಿ ಇದು ಮಾಡಿ ಅಯ್ಯೋ ಹೆಂಗ್ ಸಿಕ್ರಂಗಳು ಹೆಂಗ್ ಬೇಕಂಗ್ ರೆಡಿ ಮಾಡ್ಸೋಳಿ. ಅದು ಯೋಸ್ಕಿತ ಅದು ಬೇಡ ಇದು ಬೇಡ ಅಂತ ಪಿಲಾನ್ ಚೇಂಜ್ ಮಾಡಿದ್ಲು ನಾ ಕಾಣೆ. ಅಮ್ಮ ಅಮ್ಮೋ ಅಯ್ಯಪ್ಪ ನಿಮ್ಗೊಂದು ವಿಷಯ ಹೇಳ್ಬೇಕಮ್ಮ. ಏನಮ್ಮಿ? ಇರು ಒಂದ್ ನಿಮಿಷ. ಅಕ್ಕ ಮಾತಾಡಿದೆಲ್ಲ ಆಯ್ತು ಹೋಯ್ತ್ಯಾ? ಆಮೇಗಿಂದ ಯೋನೋರ ವಿಷಯ ಮಾತಾಡ್ಬಿಟ್ರೆ ಸಾಕು, ಊರ್ ತುಂಬ ಹೇಳ್ಕೊಂಬಿಟ್ಟು ಬರಕ್ಕೆ ಅಂತ ಹೇಳಿ ಕೀನ್ಯಾಟ್ ಮಾಡ್ಕೊಂಡು ನಿಂತ್ಕೊತಿಗಲ್ವಾ? ಹೋಗೋಗು ಸಾಕು. ಅಯ್ಯಯ್ಯಪ್ಪ ನನಗೇನು ಅದೇ ಕ್ಯಾಮೆ, ನನಗಿನ್ನೇನು ಬೇರೆ ಕ್ಯಾಮೆನೇ ಇಲ್ಲ. ಈಗ ಹೇಳಮ್ಮಿ ಏನ್ ವಿಷಯ? ಯಪ್ಪ ಅಮ್ಮ ನಮ್ಮ ಮನೆ ಚೀನಾ ಅಂತ ಹೇಳ್ಕೊಂಬಿಟ್ಟು ಬಂದಿದ್ನಲ್ಲ, ಅವ್ನು ಚೀನಾದನಲ್ಲ ಕಣಮ್ಮ, ಮತ್ತೆ ಅಮೆರಿಕದನ. ಅಮೆರಿಕದನು ಅಮ್ಮ ಗಾರೆ ಕೆಲಸ ಮಾಡ್ತಾನಂತೆ ಕಣಮ್ಮ ಅವನು, ಕನ್ನಡದವನ್ ಕಣಮ್ಮ ಅವನು. ಏನೇ ಹೇಳ್ತಿದೀಗ ನಿಜವೇ? ನಾನು ಯಾಕಮ್ಮ ಸುಳ್ಳು ಹೇಳಿ? ನಂಗೆ ಸುಳ್ಳು ಹೇಳ್ಬಿಟ್ಟು ಇದು ಮಾಡ್ಬೇಕಾ ನಾನು? ದೇವ್ರನೆ ಕಣಮ್ಮ ಸರಿಯಾಗಿ ಹೊಡೆದ್ಬಿಟ್ಟು ನಾನು ಹಂಗೇನಿಯ ಉಷಾ ಅಕ್ಕ ಎಲ್ಲರೂ ಬಾಯಿ ಬಿಡ್ಸಿದ್ವಿ, ಎಲ್ಲ ನಿಜ ಹೇಳ್ದ. ಅಮ್ಮ ಅವನ್ನ ಕಳ್ಸಿರೋದು ಯಾರು ಹೇಳು? ಯಾರು? ಮನೆಯಾಳ ಕಮ್ಲಿ ಕಣಮ್ಮ. ಏನೇ ಹೇಳ್ತಿದೀಗ? ಆ ಬೇವರ್ಸಿಗೇನೆ ಬಂದಿರೋದು ಒತ್ಗಾಲ ಅವಳೆ ಕಳ್ಸಿರೋದು. ಹ್ಞೂ ಕಣಮ್ಮ, ಗಾರೆ ಕೆಲಸ ಮಾಡೋನ್ನ ನಾನು ಕೊಟ್ಬಿಟ್ಟು ನಾನು ಹೆಂಗ ಹೋದ್ರು ಅಬ್ಳೆ ಮಗಳಲ್ವ ಆಸ್ತಿ ಎಲ್ಲ ಒಡೆಯೋಣ ಅಂತ ಹೇಳ್ಬಿಟ್ಟು ಅವಳೇನಿ ಅವ್ನಿಗೆಲ್ಲ ಹೇಳ್ಕೊಟ್ಟು ಪಿಲ್ಲರ್ ಮಾಡ್ಬಿಟ್ಟು ಕಳ್ಸವಳೆ ಕಣಮ್ಮ. ದೊಡ್ಡ ಮಿಟ್ಟುಗಳಾಡಿ ಮನೆಯಾಳಿ ಕಣಮ್ಮ. ಯವ್ವ ನಮ್ಗೆ ಎಷ್ಟು ಮೋಸ ಮಾಡೋದು ನೋಡ್ದೇನಮ್ಮ. ಅಮ್ಮ ಯಾ ಮಾರ್ಬಿಟ್ಟು ಏನಾರ ಕಟ್ಕೊಂಡ್ಬಿಟ್ಟಿದ್ರೆ ಯವ್ವ ನಮ್ಮ ತಿಥಿ ಆಗಿರೋದು ಕಣಮ್ಮ. ತಿಥಿನೇನಿಯ ಮಾನ ಮರುವದಿಯೆಲ್ಲ ಎಷ್ಟು ಹೋಗೋದು ಹೇಳಮ್ಮ ನೀನುನುವೆ. ಯವ್ವ ನನಗಂತೂ ಹೆಂಗ್ ಅನ್ನಿಸ್ತೈತೆ ಅಂದ್ರೆ ಹೋಗಿ ಅವ್ರನ್ನೇನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಹೆಂಗಾಗದು ಹೇಳು? ನನಗಂತೂ ಯೋನ್ ಮಾಡಬೇಕೋ ಯೋನೋ ಗೊತ್ತೇ ಆಗಲಿಲ್ಲ, ಅದಕ್ಕೆ ಒಂದೇ ಉಸುರ್ನಾಗ ಓಡ್ ಬಂದ್ಬಿಟ್ಟೆ ನಿಂಗೆಲ್ಲನೂ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಕಣಮ್ಮ. ಎಂತ ಮನೆಯಾಳ ಕೆಲಸ ಮಾಡೋಳಮ್ಮ ಕಮ್ಲಿ ನೋಡ್ದೇನಮ್ಮ. ಅಯ್ಯೋ ಬೇವರ್ಸಿ ಅವಳಿಗೇನು ಬಂದಿರೋದು ಒತ್ಗಲ್ಲ, ಅವಳಿಗೆ ಏನಾರ ನನ್ನ ತಾಗೆ ಆಗ್ಬೇಕಾ ಪೂಜೆ ಹೇಳು? ಇಂಥ ಕೆಲಸ ಮಾಡೋದು ಎಲ್ಲೋಳ ಕಮ್ಲಿ? ಅದೇ ಕಣಮ್ಮ ಹೊಲದ ಕೆಲಸ ಮಾಡ್ತೀನಿ ಅಂತ ಅಲ್ಲಿ ಅಲಿತಿತ್ತಾಳೆ, ಇಲ್ಲೇ ಎಲ್ಲಾದ್ರೂ ಅಲ್ಕೊಂಡು ಓಡಾಡ್ತಿತ್ತಾಳೆ ಅಂತ ಅನ್ನಿಸ್ತದೆ. ಅಮ್ಮ ಅವಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ ಕಣಮ್ಮ, ಚಟ್ಟಿ ಮಾಡ್ಬಿಡ್ಬೇಕು ಅವಳನ್ನಂತೂ. ಕಂತ್ರಿ ಬಡ್ಡಿ ಕಣಮ್ಮ. ನೋಡ್ದ ನನಗೇನಿಯ ಮೋಸ ಮಾಡಕ್ ಹೊಂಟಿರೋದು. ಯವ್ವ ನಾನೇನ ಅವನ ಹತ್ರ ತಾಳಿ ಕಟ್ಸ್ಕೊಂಡ್ಬಿಟ್ಟಿದ್ರೆ ಹೆಂಗ ಉಷಕ್ಕ ಬಂದ್ಬಿಟ್ಟು ನನ್ನ ಕಾಪಾಡಿದಕ್ಕೆ ಸೊರೋಯ್ತು ಕಣಮ್ಮ. ಉಷಕ್ಕ ಬರ್ಲಿಲ್ಲ ಅಂತ ಹೇಳಿದ್ರೆ ಅಯ್ಯೋ ಮೀಟುಗ್ಲಾಡಿ ಕಮ್ಲಿ, ಈ ಕಮ್ಲಿಗೆ ಏನಮ್ಮಿ ಬಂದಿರೋದು ಒತ್ಗಾಲ? ಯಾಕೆ ನಮ್ಮ ಹಿಂದೆ ಒಳ್ಳೆ ಸೊನಿ ಬಿದ್ದಂಗೆ ಬಿದ್ಬಿಟ್ಟವಳಲ್ಲ ಅಷ್ಟುಗಿ ಮೆಟ್ನಾಗೋಡಿ. ಯವ್ವ ಇದು ಒಂದು ಜಲ್ಮು ಅನ್ನಿಸ್ತೈತೆ ನಂಗಂತೂ. ಏನ್ ಜಲ್ಮುವೆ? ಅವಳು ಜಲ್ಮುಕ್ಕೆ ಇಷ್ಟು ಬೆಂಕಿ ಯಾಕ? ಅವಳದು ಒಂದು ಜಲ್ಮುವೇನೆ. ಅವಳು ಮನೆ ಕಾಯಾಗೋಗ ಯೋನೇ ಬಂದಿರೋದು ಅವಳಿಗೆ. ಯವ್ವಾಗ ಕಿರಿಕ್ ಮಾಡ್ಕೊಂಡು ಮೆಟ್ನಂಗೆ ಹೊಡೆಸ್ಕೊತಾಳಲ್ಲ ಲೋಪರ್ ಬಡ್ಡಿ. ಯವ್ವ ಇರೇ ಊರೆಲ್ಲ ಹುಡ್ಕಾಡ್ತೀನಿ, ಅವಳು ಎಲ್ಲಿ ಬಿದ್ದವಳು ನೋಡ್ತೀನಿ. ಊರೆಲ್ಲ ಪಡ್ಕಾಡಾದ್ರೂ ಪರವಾಗಿಲ್ಲ, ಅವಳಿಗೆ ಸರಿಯಾಗಿ ಮೂಳೆ ಮುರಿದ್ಬಿಟ್ಟು ಮುರಿದ್ಬಿಟ್ಟು ಬರ್ತೀನಿ ಲೌಡಿಗೆ. ಇನ್ನೊಂದು ಕಿತ ಈ ಬರಬಾರ್ದು. ಹಂಗೆ ಮಾಡ್ತೀನಿ ನೋಡು. ನಾನೊಂದು ಕಡೆ ಹುಡುಕ್ತೀನಿ, ನೀನೊಂದು ಕಡೆ ಹುಡುಕಮ್ಮ. ಅವಳೇನಾರ ಸಿಕ್ಕರೆ ಜುಟ್ಟು ಹಿಡ್ಕತೀನಿ. ನೀನು ಸರಿಯಾಗಿ ಜುಟ್ಟು ಹಿಡ್ಕೊಂಡು ಹೊಡೆದಾಕು. ಬುಟ್ಟೆನ ನಾನು ಬೇವರ್ಸಿನ ಸಿಕ್ಬಿಟ್ರೆ ಸಿಗದಾಕ್ಬಿಡಕ್ಕಿಲ್ವ ನಾನು? ಏನ್ ಅನ್ಕೊಂಬಿಟ್ಟವಳೆ ಶಾರದಿ ಅಂದ್ರೆ? ಸುಲಭ ಅನ್ಕೊಂಬಿಟ್ಟವಳ? ಮಾಡೇನಿರು ಸರಿಯಾಗಿ ಮಾಡ್ತೀನಿ ಮಂಗ್ಲಾರ್ತಿಯ. ಸರಿ ನೀನು ಹುಡ್ಕಕ್ ಹೋಗಮ್ಮ, ನಾನು ಹುಡುಕ್ತೀನಿ. ಕಮ್ಲಿ ಇವತ್ತು ನಿಂಗೆಲ್ಲ ಗ್ರಾಚಾರ ಕೆಟ್ಟೈತ್ ಕಣಮ್ಮಿ. ಊರಾಗೆ ಎಲ್ಲಿದ್ರು ಬಿಡಕ್ಕಿಲ್ಲ, ಸರಿಯಾಗಿ ಮಾಡ್ತದ ನಮ್ಮಮ್ಮ ಬಿಡು. ಯವ್ವ ಮಗಳೇ ಕೊನೆಗೂ ಕಿತ್ತೋಗಿರೋ ಮೋಹಿನಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ವಲ್ಲ ನಾವು. ಅದೇನೇ ನಮ್ಮ ಖುಷಿ ಅಂತ ಹೇಳಿದ್ರೆ ಮನ್ಯಾಳಿ ದೆವ್ವ ಸದ್ಯ ಹೆಂಗೋ ಮಾಡ್ಬಿಟ್ಟು ಕಿಟಕಿ ಪಡ್ಗಿ ಹೊಡೆದಾಕೊಂಡು ಬಂದ್ವಲ್ಲ. ನಮ್ಮಂತ ಪುಣ್ಯವಂತರು ಯಾರಿಲ್ಲ ಬಿಡು. ಯವ್ವ ಯಾವ್ದಾನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ ಕಣಮ್ಮಿ. ಹೆಂಗೋ ದೇವ್ರ ದಯಿಂದ ನಾವು ಈಚೆ ಕಡೆಗೆ ಬಂದ್ಬಿಟ್ವಿ, ಇಲ್ಲ ಅಂದಿದ್ರೆ ಸಾಯ್ಬೇಕಿತ್ತು. ಇನ್ಮ್ಯಾಲೆ ಯಾವ ತೊಂದ್ರೆನೂ ಇಲ್ಲ, ಖುಷಿನೇನಿಯ. ಯಾರು ಕಾಟನ್ನು ಇರೋಕ್ಕಿಲ್ಲ ನನಗೂ ನಿನ್ಗೂ. ನಮ್ಮ ಪಾಡು ನಾವು ಇದ್ಬಿಡೋಣ. ಇನ್ನೊಂದ್ಕಿತ ಯಾ ಮನಗೂ ಹೋಗೋದು ಬೇಡ, ಎಲ್ಗೂ ಹೋಗೋದು ಬೇಡ. ಯಾರು ನಂಬೋದು ಬೇಡ. ಕಣಮ್ಮ ಯಪ್ಪ ನಮ್ಗಿನ ಮ್ಯಾಲಿಂದ ಒಳ್ಳೆ ಕಾಲ ಶುರುವಾಯ್ತು. ಹೊಸ ವರ್ಷದಿಂದ ಎಲ್ಲ ಒಳ್ಳೆದೇನಿ ಆಯ್ತದಿನ.
ಹೆಂಗೋ ಜನವರಿ ಹೊಸ ವರ್ಷ ಅಲ್ವಾ, ಹೆಂಗೋನೋ ಬಿಡು. ಹೊಸ ವರ್ಷಕ್ಕೆ ಹೊಸ ಜೀವನ ನಮ್ದಂತೂ. ನಾನು ನೀನು ಖುಷಿಯಾಗಿರ್ಬೇಕು ಕಣವ, ಅಷ್ಟೇ ನೀನಿಯ. ಹೆಂಗೋನೂ ನೆಮ್ಮದಿ ಆಯ್ತದೆ. ಅಪ್ಪ ನಡಿಯಮ್ಮ, ಹೋಗ್ಬಿಟ್ಟು ಯಾವ್ದಾನ ದೇವಸ್ಥಾನದಾಗೆ ನೆಮ್ಮದಿಯಾಗಿ ಮನೆ ಕಣ್ ಸ್ವಲ್ಪ ನೆಮ್ಮದಿಯಾಗಿ ಎದ್ಬಿಟ್ಟು ಆಮೇಲೆ ಸಾವುಕಾರ ಹೋಗೋಣ, ಕೈ ಕಾಲು ಹಿಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹ್ಞೂ ಮಗಳೇ, ಸಾವುಕಾರ ಅಂತಕ್ಕೆ ಏನು ಗೊತ್ತಿಲ್ಲ ನಂಗೆ. ಹೋಗನಿ ಆ ಸಾವುಕಾರ ಏನು ಹೇಳ್ತಾನೋ ನೋಡನಿ. ಸಾವುಕಾರ ಹೆಂಗೋ ಚೆನ್ನಾಗಿ ಎದುರಿಸ್ಬಿಟ್ಟಿದೆಯಲ್ಲ ದೆವ್ವ ಪವ ಅಂತ ಹೇಳ್ಬಿಟ್ಟು ಆ ಸಾವುಕಾರನು ಏನಾರ ಹೊಸಿ ಸಹಾಯ ಮಾಡ್ತಾನೆ, ಮನೆಗಿನೇ ಕಟ್ಟಿಸ್ಕೊಡ್ತಾನೆ. ಮನೆಗಿನೇ ಎಲ್ಲನೂ ತಕೊಬಿಟ್ಟು ನೆಮ್ಮದಿಯಾಗಿ ನಾವು ಇದು ಬಿಡೋಣ ನಡಿ. ಅಪ್ಪ ದೇವ್ರೆ, ಅಂತ ದೆವ್ವದ ಮನೆಯಿಂದನೇ ಪಾರಾಗಿ ಬಂದಿದ್ದೀವಂತೆ. ಇನ್ನು ನಮಗಿನ್ನ ನಮ್ಮನೇನು ಎದುರ್ಸರ್ ಯಾರು ಇಲ್ಲ ಕಣಮಿ. ಹೆಂಗಿದ್ರು ನಾವು ಪಾರಾಗೆ ಆಯ್ತೀವಿ. ಲೇ ಮನ್ಯಾಳ ಕಮ್ಲಿ, ಇವತ್ತು ಎಡಗಡೆ ಎದ್ದಿದ್ಯಾ ಬಾ ಬ್ಯಾಬರ್ಸಿ. ಯಾಕಕ್ಕ ಹಂಗಂತೀಗ? ಓಹೋ ಪರವಾಗಿಲ್ಲ. ನಾವೇನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹಂಗನ್ಬೇಕು. ನಾವೇನೋ ದೊಡ್ಡದಾಗಿ ಅಮ್ಮಂದೇನೋ ತಿಂದು ಬಿಸಾಕಿದೀವಿ ನಂಗೆ ಹೇಳ್ತಾಳೆ ಎಡಗಡೆ ಎದ್ದಿದ್ವಿ ಅಂತ. ಇವತ್ತು ನೆನ್ಪಿಟ್ಕೊಂಡು ಎದ್ದಿದ್ದೀನಿ ಬಲ್ಗಡೆ, ಅದಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು ನೋಡು. ಸುಮ್ಕೆ ನನಗೆ ತಿಕ್ಲತ್ತಿಸ್ಬೇಡ, ನನ್ನ ಹತ್ರ ಆಯ ಕಟ್ಕೊಳಕ್ ಹೋಗ್ಬೇಡ, ಸುಮ್ಮನೆ ಒಯ್ತಾ ಇರು. ಅಯ್ಯೋ ಮನಿ ಹೇಳ್ಬಿತ್ರಿ, ನಮ್ಮ ಮನೆಗೆ ಚೀನಾ ಹುಡುಗ ಅಂತ ಹೇಳ್ಬಿಟ್ಟು ಕಳ್ಸಿದ್ದಲ್ಲ. ಯಾರೇ ಚೀನಾ ಹುಡುಗ? ಯಾವ ಚೀನಾ ಹುಡುಗ? ಯಾವ ಚೀನಾ ಹುಡುಗ? ನನಗೇನು ಗೊತ್ತಿಲ್ಲಪ್ಪ. ಯಾವ ಚೀನಾ? ನನಗೆ ಯಾವ ದೇವಸ್ಥರು ಗೊತ್ತಿಲ್ಲ ಕಣಪ್ಪ. ನನ್ಗೇನು ಗೊತ್ತು? ಲೇ ಯಾಕೆ ನಾನು ಕುತ್ಕೆಡ್ಕತ ಬಿಡೆ ಯವ್ವ. ಅಮ್ಮ ಶಾರದಿ, ಏನೇ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು? ನನ್ನ ಮಗಳನ್ನ ಯಾಕೆ ಹಿಡ್ಕತಾ ಇದೀಗ? ಯೋನೇ ಬಂದಿರೋದು ನಿಂಗೆ ಗೊತ್ತಗಲ್ಲ? ನಿಂಗೇನು ತಲೆಗಿಲೆ ಕೆಟ್ಬಿಟ್ಟು ಕ್ಯಾರೆಡ್ ಬಿಟ್ಟಾಯ್ತಾ ನಿಂಗೆ ಅಂತ ಹೇಳ್ಬಿಟ್ಟು ಲೋಪರ್ ಬಡ್ಡಿ ಬುಡೆ ನನ್ನ ಮಗಳನ್ನ. ಮುದ್ಕಿ ಬಾಯಿ ಮುಚ್ಕೊಂಡಿದ್ರೆ ಸರಿ. ಈ ಬೇವರ್ಸಿ ಯಾವನೋ ಕೆಲಸ ಮಾಡೋಣ, ಕೂಲಿ ಕೆಲಸ ಮಾಡೋಣ ಅಂತ ನಿಂತೋನ ಅಲ್ಲಿ ಬಂದ್ಬಿಟ್ಟಿಲಿ ಕಿತ್ತೋಗಿರ ಬೇವರ್ಸಿ ಇವಳು. ಚೀನಾದಿಂದ ಬಂದವನು ಹುಡುಗ ಅಂತ ಹೇಳ್ಬಿಟ್ಟು ಯಾಮರ್ಸ್ಬಿಟ್ಟು ಕಳಿಸ್ಬಿಟ್ಟವಳೆ. ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕಿತ್ತವನು. ಏನೋ ಜೋಷ್ಟು ಮಿಸ್ಸು ಇಲ್ಲ ಅಂದಿದ್ರೆ ತಾಳಿ ಕಟ್ಟಿಸ್ಕೊಬಿಟ್ಟು ಇಲ್ಲಿ ಏನಾಗಬೇಕಿತ್ತು ಹೇಳು ನನ್ನ ಮಗಳು ಕತೆ. ಇಂಥ ಕಂತ್ರಿ ಕೆಲಸ ಮಾಡ್ತಾಳೆ ನಿನ್ನ ಮಗಳು ಒಳ್ಳೆ ಬುದ್ಧಿ ಕಲ್ಸಿದಿದ್ರೆ ಅವಳು ಯಾಕೆ ಹಿಂಗಾಗಿರೋಳು? ಲೋಪರ್ ಬಡ್ಡಿ ನನ್ನ ಮಗಳು ಜೀವನ ಹಾಳು ಮಾಡಕ್ಕೆ ಹೊಂಟವಳು ಇವಳು. ನಾನೇ ಸಾಯ್ತೀವಿ ನನ್ನ ಮಗಳನ್ನ ಸಂದಕ್ಕಿರ್ಬೇಕು, ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ. ಆದರೆ ಇವು ಬೇವಸ್ಸಿಂದ ನನ್ನ ಮಗಳು ಜೀವನ ಎಲ್ಲ ಯಾಕುಟ್ಟೋಯ್ತೈತೆ. ಮಾಡೋದೆಲ್ಲ ಅಲ್ಕ ಕೆಲಸ. ಈ ಕಾಮ್ಲಿ ಬುಟ್ಟನ ಇವತ್ತು ನೋಡಿ ಏನು ಮಾಡ್ತೀನಿ ಅಂತ. ಯವ್ವ ಯವ್ವ ಯವ್ವ, ಇದು ಯಾಕೆ ಹಿಂಗೆ ಹೊಡಿತಾ ಇದ್ದೀಗ? ಯವ್ವ ಬಿಡು. ನೀ ಶಾರದಿ, ನಾನೇನು ಮಾಡಿಲ್ಲ ಬಿಡು. ನನ್ನ ಯಾಕೆ ಹೊಡಿತಾ ಇದ್ದೀಗ ನೀನು? ಶಾರದಿ ಬುಡೆ ನನ್ನ ಮಗಳನ್ನ. ನನಗೂ ಇರೋಳು ಒಬ್ಳೇ ನೀ ಮಗಳು ಬುಡೆ. ಮನ್ಯಾಳಿ ನೀನು ಇಲ್ಲಿದೀಗ ನನ್ನ ಜೀವನ ಹಾಳು ಮಾಡ್ಬೇಕು ಅಂತ ಹೊಂಟಿದ್ದೀಗಲ್ವಾ? ಅಮ್ಮ ಇವಳನ್ನು ಮಾತ್ರ ಸುಮ್ಮನೆ ಬಿಡ್ಬಾರ್ದು ಕಣಮ್ಮ. ಸಾಯಿ. ಯವ್ವ ನನ್ನ ಜುಟ್ಟು ಅಮ್ಮ. ಯವ್ವ ಅಮ್ಮ, ಅಯ್ಯೋ ನನ್ನ ನೆಮ್ಮದಿಗಿರ್ಬೇಕು ಅನ್ಕೊಂಡಂಗೆಲ್ಲ ಬಾರಿಸ್ತಾರಲ್ಲ ಯವ್ವ. ಅಮ್ಮ ಮನಿಯಾಳ ಕಮ್ಲಿ, ನಂಗೆ ಹೇಳ್ದಿದ್ದಂಗೆ ಏನು ಮಾಡ್ಬೇಡ್ವೆ ಅಂದ್ರೂ ಕುಣ್ಕೊಂಡು ಏನಂದ್ರೆ ಅದೇ ಮಾಡ್ತಾಳೆ ಮೆಟ್ನಾಗ ಓಡಿಸ್ಕೊಳಕ್ಕೆ. ನಿಂಗೆ ಯಾರೇ ಹೇಳಿದ್ ನಿನಗೆ? ಇಂಥ ಕಿತ್ತೋಗಿರೋ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ನಿಂಗೆ ಲೋಪರ್ ಮುಂಡೆ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ನೀನಿಯಾ. ಬಂದು ತಮಟೆ ಹೊಡೆದಂಗೆ ಹೊಡಿತಿರ್ತಾರೆ ನಿನಗೆ. ನೀನು ಮಾಡೋ ಅಲ್ಕ ಕೆಲಸಕ್ಕೆ ಒಮ್ಮಿಕೊಂಡಿದ್ರೆ ಆಯ್ತಿರಲ್ವಾ? ನೀನು ಯಾಕೆ ಅವಳಿಗೆ ಆ ಚೀನಾ ಹುಡುಗ ಅಂತ ಹೇಳ್ಬಿಟ್ಟು ಕಳಿಸ್ಬೇಕಿತ್ತು ನಿನಗೆ? ಇವನ್ ಬಂದಿರೋ ನಿಂಗೆ ದೊಡ್ಡಪ್ಪತ್ತು ಎಷ್ಟು ಹೇಳ್ತೀನಿ ನಿನಗೆ. ಎಲ್ಲರೂ ಸವಸಿಗೂ ಹೋಗ ಪೂಜೆ ಮಾಡಿಸ್ಕತೀಯ. ಅಯ್ಯಪ್ಪ, ಅಯ್ಯೋ ನಾನು ಸತ್ನೋ ಯವ್ವ, ಸತ್ತೆ. ನನ್ನ ಕತ್ತು ಆಯ್ತೋ ಯವ್ವ, ಬಿಟ್ಬಿಡ್ರಿ ನನ್ನ ತೆಪ್ಪಾಯ್ತು. ನಾನು ಬಿಟ್ಬಿಡ್ರಿ. ಹಾಕು ಚೆನ್ನಾಗಿ ಹಾಕು. ಇವಳು ಬುಡಕಿಲ್ಲ, ಇವತ್ತು ಇವಳು ಚುಟ್ಟ ಬುಡಕಿಲ್ಲ. ಇವಳನ್ನ ಹಿಂಗೆ ಹಿಡ್ಕೊಂಡು ಅಳ್ಳಾಡಿಸ್ಬಿಡ್ತೀನಿ. ಕಿತ್ತೋಗಿರೋಳನ್ನ ಬುಡಕಿಲ್ಲ ನಾನು. ಹಾಕೊಂಡು ರುಬ್ಬಮ್ಮ, ಸರಿಯಾಗಿ ಬಿಡ್ಬೇಡ ಈ ಕಿತ್ತೋಗಿರೋಳನ್ನ. ಅಯ್ಯಯ್ಯೋ ನನ್ನ ತೆಪ್ಪಾಯ್ತು, ನಾನು ಬಿಟ್ಬಿಡ್ರಿ. ನಾನೇನಿಯ ತೆಪ್ಪಾಯ್ತು, ನಾನೇನಿಯ ಕಂತ್ರಿ ಕೆಲಸ ಮಾಡಿದ್ದು, ನಾನೇನಿಯ ಏಳು ಕಳಿಸಿದ್ದು. ಯವ್ವ ನನ್ನ ತೆಪ್ಪಾಯ್ತು, ನಾನು ಬಿಟ್ಬಿಡ್ರಿ. ಇನ್ನೊಂದು ಕಿತ್ತ ನಾನು ಇಂಥ ಕೆಲಸ ಮಾಡೋಕ್ಕಿಲ್ಲ. ನನಗೆ ರಾಹುಲ್ ಮೇಲೆ ಪಿರುತಿ ಇತ್ತು. ರಾಹುಲ್ನ ಪಡ್ಕೋಬೇಕು, ರಾಹುಲ್ ಜೊತೆ ಇರಬೇಕು. ರಾಹುಲ್ ಮೊದಲು ನನ್ನ ಬೋಲ್ ಇಷ್ಟಪಡ್ತಿದ್ದ, ಅದಕ್ಕೆ ಅವ್ನು ಬೇಕು ಅಂದರೆ ನನ್ನ ಮಗುನ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ಅವನನ್ನು ಕಳಿಸಿದ್ದು. ದಯವಿಟ್ಟು ಬ್ಯಾಡ, ನಿಮ್ಮನ್ನ ಹಾಳು ಮಾಡಬೇಕು ಅಂತ ಮಾಡಿದ್ದಲ್ಲ. ದಯವಿಟ್ಟು ಬಿಟ್ಬಿಡಿ. ನಮ್ಮ ತಾಯನೇ ಕೇಳ್ತೀನಿ, ಇನ್ನೊಂದು ಕಿತ ಇಂಥ ಕೆಲಸ ಮಾಡೋಕ್ಕಿಲ್ಲ. ಯವ್ವ ಹೃದಯದ ಮೇಲೆ ಕಾಲಿ ಬಿಟ್ಟಿದ್ಯಾ. ನಾನು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ ನನಗೆ. ಶಾರದಿ ಬಿಟ್ಬಿಡು ನನ್ನ. ಅಯ್ಯೋ ಯವ್ವ ಬಿಟ್ಬಿಡು. ಏನೇ ಮೊಳ್ಳಿ, ನಿಂಗೆ ರಾಹುಲ್ ಮೇಲೆ ಪಿರುತಿ ಇದ್ರೆ ರಾಹುಲ್ ತಕೋಗಿ ಹೇಳ್ಕ. ಅದು ಬಿಟ್ಬಿಟ್ಟು ಲೌಡಿ ಕಿತ್ತೋದೊಳೆ ಬಂದ್ಬಿಟ್ಟು ನನ್ನ ಮಗಳು ಸಂಸಾರ ಹಾಳು ಮಾಡಕ್ಕೆ ಬಂದಿದ್ದೀಗ. ನನ್ನ ಮಗಳು ಭಾಳ ಹಾಳು ಮಾಡಕ್ಕೆ ಬಂದ್ಬಿಟ್ಟಿದ್ದೀಗ. ನನ್ನ ಮಗಳ ಮೇಲೆ ಎಷ್ಟು ಪಿರಾಣ ಇಟ್ಕೊಂಡಿದ್ದೀನಿ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ನಾನು ಎಷ್ಟು ಪಿರಾಣ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಅಂದರೆ ನಂಗೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ಅಂಥದ್ರಾಗ ನನ್ನ ಮಗಳು ಜೀವನ ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ. ಮಾಡೋಕ್ಕೆ ಅಂತ ಇಂಥ ತಯಾರಿ ಮಾಡ್ಕೊಂಡಿದ್ದೀಗೇನೆ ಬಿತ್ರಿ. ಯವ್ವ ಅಮ್ಮ, ತಪ್ಪಿ ಅವ್ನು ಚೀನಾದನು ಅಂತ ನನ್ನ ಮಗಳ ಜೊತೆ ಮದುವೆ ಮಾಡಿಸ್ಬಿಟ್ಟಿದ್ರೆ ನನ್ನ ಮಗಳು ಬಾಳ ಏನಾಗೋದು? ನನ್ನ ಮಗಳು ಬಾಳಿಗೆ ಯಾರು ದಿಕ್ಕು? ನೀನು ಬಂದ್ಬಿಟ್ಟು ನೋಡ್ಕೊತಾ ಇದ್ದ? ನೀನು ಬಂದ್ಬಿಟ್ಟು ಹೇಳ್ಕೊತಾ ಇದ್ದೇನೆ ಮಗಳು
ನೀನ್ ಬತ್ತಿದ್ದ ನಿಮ್ಮ ಅಪ್ಪ ಬತ್ತಿದ್ದ ನಿಮ್ಮ ತಾತ ಬತ್ತಿದ್ದ ನನ್ನ ಮಗಳು ಜೀವನ ಸರ್ ಮಾಡಕ್ಕೆ ಕೊಂತ್ರಿ ಬಡ್ಡಿ ಮುಟ್ಟಿದೀನಿ ಅಂತ ಆಡ್ತಿದೀಗ ಲೇ ಹಳೆ ಹುಲಿ ಕಣೆ ನಾನು ಹಳೆ ಹುಲಿ ಎಂತೆಂತನೋ ಗಿರ್ರ 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 ಅಂತ ಗಿರ್ಗಿಟ್ಲಿ ಆಡಿಸ್ಬಿಟ್ಟು ಬಂದಿದ್ದೀನಿ ನೀನ್ ಯಾ ಲೆಕ್ಕನೆ ಈ ಶಾರದಿಗೆ ಬುದ್ಧಿ ಕಲಿಸ್ಬೋದು ಈ ಶಾರದಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಯಾಮರ್ಸ್ಬೋದು ಅಂತ ಅನ್ಕೊಂಡಿದ್ರೆ ಎಲ್ಲ ಬಿಟ್ಬಿಡು ಯಾಕಂದ್ರೆ ನೀನ್ ಇವಾಗ ಏನ್ ಆಡ್ತಿದ್ಯಾ ಆಟನ ನಾನು ಆಗ್ಲೇ ಜಮಾನ್ದಾಗೆ ಆಡ್ಕೊಂಡ್ಬಿಟ್ಟು ಬಂದಿದ್ದೀನಿ ನೀನ್ ಆಟ ಎಲ್ಲನೂ ನಾನು ಹೇಳ್ತಾರಲ್ಲ ಅದೇನೋ ಪ್ರೋ ವರ್ಷನ್ ಇದ್ದಂಗೆ ನಾನು ಕೇಳು ನಮ್ಮ ವೀಕ್ಷಕರು ಗೊತ್ತಾಯ್ತದೆ ಎಂತೆಂತ ಆಟ ಆಡ್ಕೊಂಡ್ ಬಂದೀವಿ ನಾನು ಇಲ್ಲಿಗೆ ಅಂತ ಹೇಳಿ ಏನೋ ಸುಮ್ಕೆ ಅನ್ಕೊಬಿಟ್ಟ ನಾನು ಇಲ್ಲಿ ಗಂಟ ಬದುಕಿ ಬಾಳಿ ಎಷ್ಟು ಕಷ್ಟ ಸುಖ ಫೈಟಿಂಗು ನಾನು ನೋಡಿಲ್ಲ ಅಂತಂದ್ರೆ ನಾನು ಯಾಮರ್ಸ ಕೊಂಡ್ಬಿಟ್ಟಿದ್ದೀಗೆ ನೀನು ಶಾರದಿದು ಒಂದು ಕಿತ ಕ್ಷಮಿಸ್ಬಿಡು ಶಾರದಿ ಇನ್ನೊಂದು ಕಿತ ನನ್ನ ಮಗಳು ಇಂಥ ಕೊಂತ್ರಿ ಕೆಲಸ ಮಾಡ್ತಿದ್ದಂಗೆ ನಾನು ನೋಡ್ಕೊತೀನಿ ಕಣಮ್ಮಿ ಇದೊಂದೇ ಒಂದು ಕ್ಷಮಿಸ್ಬಿಡು ನಮಗೂ ನೀನು ಹೊಡೆದ್ರು ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಕ್ಕೂ ಕಾಸಿಲ್ಲ ನಂತಾಗೆ ಎಲ್ಲೆಲ್ಲ ಆಸೆ ಎದ್ದೋಗ್ಬಿಡ್ತೀವಿ ಕೂಲಿನಲ್ಲಿ ಮಾಡ್ಕೊಂಡು ತಿಂತಾ ಇದ್ವಿ ಕಣ್ ಶಾರದಿ ಬಿಟ್ಬಿಡು ಇದೇ ಹೊರಣೆ ಇಂಥ ಕೆಲಸ ಮಾಡೋಕ್ಕಿಲ್ಲ ಬಿಟ್ಬಿಡು ನಿನ್ ಕೈ ಮುಗಿತೀನಿ ಕಾಲಿಗೆ ಬೇಕಾದ್ರು ಬಿದ್ಬಿಡ್ತೀನಿ ಕಣ್ ಶಾರದಿ ಯವ್ವ ನಿನ್ನ ಕಾಲಿಗೆ ಬೀಳ್ತೀನಿ ಶಾರದಿ ಬಿಟ್ಬಿಡು ನನ್ನ ಮಗಳ ಹೀರೋಳೊಬ್ಳು ಅವಳಿಗೋಸ್ಕರ ಜೀವ ಇಕ್ಕೊಂಡಿವ್ನಿ ನಾನು ನಾವು ಅಷ್ಟೇ ನಮ್ಮ ಮಕ್ಳಿಗೋಸ್ಕರ ಜೀವನನೇ ಇಕ್ಕೊಂಡಿರೋದು ಅಂತ ಜೀವ ಇಕ್ಕೊಂಡಿರೋ ನಾಳೆ ಮಾಡಕ್ಕೆ ಅಂತ ಉಡ್ಸಿದ್ಯಲ್ಲ ಇಂತೊಳ್ನ ಬೇವರ್ಸಿನ ಇವಳನ್ನ ಹೇ ಕಮ್ಲಿ ಏಳ ಇನ್ನೊಂದ್ಕಿತ ಇಂಥ ಕೊಂತ್ರಿ ಕೆಲಸ ಮಾಡಕ್ಕಿಲ್ಲ ಅಂತ ಹೇಳಿ ಯಾಕೆ ನಾನು ಪಿರಾಣ ತೆಗಿತಾ ಇದ್ದೀಗ ನೀನು ಯವ್ವ ಏಳೇ ಯಪ್ಪ ಗೊತ್ತಿಲ್ಲ ಇನ್ನು ಏನೇನು ಕೊಂತ್ರಿ ಕೆಲಸ ಮಾಡ್ಕೊಂಬಿಡ್ಬೋತೀವೋ ನಾಕಾಣಿ ದೇವ್ರೊಡೆ ನನಗೆ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ ನಂಗಂತೂ ನಿನ್ನಂಥ ಮಗಳನ್ನ ಹುಟ್ಟಿಸ್ಬಿಟ್ಟು ಯಾ ಪಾಪಕ್ಕೆ ಹೋಗ್ಬಿಟ್ಟಿದ್ದೀನೋ ನಾನಂತೂ ಏಳೇ ಸರಿ ಕಣಕತಿ ಯಪ್ಪಾಯ್ತು ನನಗೆ ಕ್ಷಮಿಸ್ಬಿಡು ದಯವಿಟ್ಟು ಇನ್ಮ್ಯಾಲ ಇಂಥ ಕೊಂತ್ರಿ ಕೆಲಸ ನನ್ನ ತಾಯಣೆಗೂ ಮಾಡೋಕ್ಕಿಲ್ಲ ಬಿಟ್ಬಿಡಕ್ಕ ಇದೇ ಕೊನೆ ಇದೇ ಲಾಸ್ಟ್ ಇದೇ ಕೊನೆ ಎಲ್ಲ ಇದೇ ನಿನ್ನ ಕೊನೆ ದಯವಿಟ್ಟು ಬಿಟ್ಬಿಡು ನನ್ನ ಇನ್ನೊಂದ್ಕಿತ ಇಂಥ ಕೆಲಸ ಮಾಡಿದ್ರೆ ನೀನು ಏನರ ಬಡೋರು ಒಡಸ್ಕೊತೀನಿ ನಿಮ್ಮ ಮಗಳು ತಂಟೆಗೆ ನಿಮ್ಮ ತಂಟೆಗೆ ನಾನಿನ್ನು ಬರೋಕ್ಕಿಲ್ಲ ಬಿಟ್ಬಿಡು ಈಗ ತಾನೇ ಸಂದಕಿರನ ಹೊಸ ವರ್ಷ ಬಂತು ಅಂತ ಅನ್ಕೊಂಡೆ ಎಲ್ಲ ಎಕ್ಕೊಟ್ಟೋಯ್ತಕ್ಕ ಬಿಟ್ಬಿಡಕ್ಕ ಪ್ಲೀಸ್ ಕಣಕ್ಕ ಬೇವರ್ಸಿ ಇನ್ನೊಂದು ಕಿತ ಬಾ ನನ್ನ ತಂಟೆಗೆ ಅವಾಗಿರೋದು ನಡಿ ಮಗಳೇ ಹೋಗೋಣ ಅಯ್ಯೋ ಮಗಳೇ ಹೊಸ ವರ್ಷದಿಂದ ಎಲ್ಲ ಸುರೋಗೈತೆ ಕಣಮ್ಮ ಸುರೋಯ್ತದೆ ಕಣಮ್ಮ ಅಂದೆ ಬಂದೆಲ್ಲ ಬಾರ್ಸ್ ಹೋಯ್ತಾವ್ರಿ ಇದೇನ ನೀನು ಹೊಸ ವರ್ಷ ಸಂದ ನಮ್ಗೆ ಇದೆಲ್ಲ ಕಣಮ್ಮ ಹೊಸ ವರ್ಷ ಉಗಾದಿ ಹಬ್ಬ ನಮ್ಗೆ ಹೊಸ ವರ್ಷ ಉಗಾದಿ ಹಬ್ಬದಿಂದ ಎಲ್ಲ ಸುರೋಯ್ತದೆ ಕಣಮ್ಮ ಬೇವರ್ಸಿ ಮಾಡ್ಬೇಡ ಅಂದಿರೋ ಕೆಲಸನ ಮಾಡೋದು ಮೆಟ್ ತಗೊಂಡು ಹೊಡೆಸ್ಕೊಳ್ಳೋದು ಯಾರು ಹೇಳಿದ್ರು ನಿಂಗೆ ಹೋಗ್ಬಿಟ್ಟು ಹುಡುಗನ್ ಕಳ್ಸು ಮಾಡು ಅಂತ ಹೇಳ್ಬಿಟ್ಟು ನಿಂಗೆ ಯಾರು ನಿಂಗೆ ಮೆಟ್ನ ಹೊಡಿಯಾರಿಲ್ಲ ಅಂತ ಅನಿಸ್ತದ ಕಣೆ ಕಮ್ಲಿ ನಿಂಗೆ ಅದಕ್ಕೆ ಹಿಂಗೆ ಆಡ್ತಿರೋದು ಯವ್ವ ನೋಡಿ ಹೆಂಗ್ ಬಿದ್ದಿದ್ಯಾ ಅಂತ ಅಯ್ಯೋ ಸೊಂಟೆಲ್ಲ ಮುರ್ಕೊಂಡಿದ್ಯಾ ಹಿಂಗೆ ಇನ್ನೊಂದ್ಸಲ ಆಸ್ಪತ್ರೆಗೆ ಎಲ್ಲಿಂದ ಕಾಸಿಕ್ಕನಿ ಹೇಳು